ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಯೂಟ್ಯೂಬ್ನ ಯಾರಂದರೆ ಅವರು ಎಲ್ಲರೂ ಓಪನ್ ಮಾಡಿಕೊಂಡು ಎಲ್ಲರೂ ಫೇಮಸ್ ಆಗ್ಬೋದು, ಎಲ್ಲರೂ ಚಾನಲ್ನ ಮಾನಿಟೈಸ್ ಮಾಡ್ಕೊಬೋದು ಅನ್ನೋ ಒಂದು ದೊಡ್ಡ ಭ್ರಮೆಯಲ್ಲಿ ಇರ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ. ಒಂದು ಚಾನಲ್ನ ಓಪನ್ ಮಾಡಬೇಕು ಅಂದರೆ ಅದಕ್ಕೆ ತುಂಬ ರೂಲ್ಸ್ ಇರುತ್ತೆ. ಆ ರೂಲ್ಸ್ನ ಫಸ್ಟು ತಿಳ್ಕೊಳ್ಳಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಆಟಾಡೋ ಮಕ್ಕಳು ಕೂಡ ಫೋನ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೇನು ನಾನು ಈ ಥರ ಒಂದು ವಿಡಿಯೋ ಮಾಡಿದ್ರೆ ಸಾಕು, ಫೇಮಸ್ ಆಗ್ತೀನಿ, ನನ್ನ ಚಾನಲ್ಲು ವಾಚ್ ಅವರ್ ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಬೋದು, ನನಗೇನು ಶಾರ್ಟ್ಸ್ ಮಾಡ್ಕೊಂಡ್ರೆ ಸಾಕು, ಈ ಥರ ಥಿಂಕ್ ಮಾಡ್ತೀರಾ. ಬಟ್ ಅಲ್ಲಿರೋ ರೂಲ್ಸು ಅದನ್ನೆಲ್ಲ ರೆಗ್ಯುಲರ್ಸ್ ಯಾರೂ ಅದನ್ನು ಮೇಂಟೆನೆನ್ಸ್ ಮಾಡ್ತಾನೇ ಇಲ್ಲ. ಆಟ ಆಡೋ ಮಕ್ಕಳು ಕೂಡ ಯೂಟ್ಯೂಬ್ ಚಾನಲ್ನೆಲ್ಲ ಓಪನ್ ಮಾಡ್ಕೊಂಡಿದ್ದಾರೆ. ನೀವೇನಾದರೂ ಆ ರೀತಿ ಚಾನಲ್ನ ಮಾಡಿಕೊಂಡ್ರೆ ನಿಮ್ಮ ಚಾನಲ್ಲು ಖಂಡಿತವಾಗ್ಲೂ ಮಾನಿಟೈಸ್ ಆಗಲ್ಲ. ಇನ್ ಕೇಸು ನಿಮಗೆ ಸಬ್ಸ್ಕ್ರೈಬರ್ ಆಗ್ಬೋದು, ವಾಚ್ ಟೈಮು ಕಂಪ್ಲೀಟ್ ಆಗ್ಬೋದು. ಬಟ್ ನೀವು ಅಪ್ಲೈ ಮಾಡ್ತೀರಾ ಅಲ್ವಾ ಮಾನಿಟೈಸೇಷನ್ಗೆ, ಆ ಟೈಮಲ್ಲಿ ನಿಮ್ಮ ಚಾನಲ್ನ ರಿಜೆಕ್ಟ್ ಮಾಡ್ತಾರೆ. ರೀಸನ್ ಏನಂದರೆ ನಾನು ಹೇಳ್ತೀನಿ. ಇವಾಗ ಮೇನ್ ಪಾಯಿಂಟಿಗೆ ಬರ್ತೀನಿ. ಏನು ಅಂದರೆ ನಾನು ತೊಗೊಂಡಿರೋ ಟಾಪಿಕ್ ಇವತ್ತು ನನ್ನ ಫ್ರೆಂಡ್ ಒಬ್ರದ್ದು ಆ ಥರ ಆಗಿದೆ. ಫ್ರೆಂಡ್ ಅಂದರೆ ಚಿಕ್ಕವಳೆ, ಬಟ್ ಅವಳು ಹೀಗೆ ಕಾಲೇಜ್ಗೆ ಹೋಗೋ ಹುಡುಗಿ. ಸೊ ಎಲ್ಲರೂ ನೋಡಿ ಅವಳಿಗೂ ಇಷ್ಟ ಆಗಿದೆ, ನಾನು ಈ ಥರ ಚಾನಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದಾಳೆ. ಬಟ್ ವೀಡಿಯೋಸು ಶಾರ್ಟ್ಸು ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ಲು. ಅವಳು ಜಸ್ಟು ವೀಡಿಯೋಸು ಶಾರ್ಟ್ಸು ಮಾಡ್ಕೊಂಡಿದ್ದಿದ್ರು ಹೆಂಗೋ ಮ್ಯಾನೇಜ್ ಆಗ್ತಾ ಇತ್ತೇನೋ. ಬಟ್ ಅವಳು ಲೈವ್ ಮಾಡಿದ್ಲು, ಅದು ಫೇಸ್ ಲೈವ್ ಮಾಡಿದ್ಲು. ಸೊ ಅವಳು ಅಲ್ಲಿ ಸಿಗಾಕೊಂಡ್ಳು. ಯೂಟ್ಯೂಬರು ಇವಾಗ ಒಬ್ಬರಿಗೆ ದುಡ್ಡು ಕೊಡ್ತಾರೆ ಅಂದರೆ ಸುಮ್ಮನೆ ಯಾರೂ ಕೊಡಲ್ಲ ಅಲ್ವಾ. ನಾವಾದರೂ ಅಷ್ಟೇ ಒಬ್ರಿಗೆ ಫ್ರೀಯಾಗಿ ದುಡ್ಡು ಕೊಡ್ತೀವಿ ಅಂದರೆ ವಿಚಾರಿಸ್ಕೊಂಡು ಕೊಡ್ತೀವಿ. ಇಲ್ಲ ಅವ್ರು ನಮಗೇನಾದರೂ ಹತ್ರದವ್ರು ಆಗಿರ್ತಾರೆ, ಇಲ್ಲ ಒಂದು ಸೆಂಟಿಮೆಂಟಿಂದ ಕೊಟ್ಟಿರ್ತೀವಿ. ಸುಮ್ಮನೆ ಯಾರೂ ಕೊಡಲ್ಲ. ಯೂಟ್ಯೂಬು ಯಾರ ಅಪ್ಪನ ಮನೆಯದು ಅಲ್ಲ, ಯಾರ ಅತ್ತೆ ಮಾವನೂ ಅಲ್ಲ, ಯಾರ ಅಣ್ಣ ತಮ್ಮನೂ ಅಲ್ಲ, ಬಂಧು ಬಳಗನೂ ಅಲ್ಲ. ಸೊ ಅವರು ಒಬ್ಬರು ದುಡ್ಡು ಕೊಡಬೇಕು ಅಂದರೆ ಅವ್ರದ್ದೇ ಆದ ರೂಲ್ಸ್ಗಳು ತುಂಬ ಇರುತ್ತೆ. ಅದನ್ನೆಲ್ಲ ಮೇಂಟೈನ್ ಮಾಡಿ ನಾವು ಅದರಲ್ಲೆಲ್ಲ ಸಕ್ಸಸ್ ಆದರೆ ಮಾತ್ರ ನಮಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ. ಸುಮ್ಮನೆ ಯಾರೂ ದುಡ್ಡು ಕೊಡಲ್ಲ. ಓಕೆನಾ. ಅವಳು ಕಾಲೇಜ್ಗೆ ಹೋಗ್ತಾಳೆ ಅಂದರೆ ಅವಳಿಗೆ 18 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ. ಸೊ ಇದು ಪಾಯಿಂಟ್. ಅವಳಿಗೆ 18 ಇಯರ್ಸ್ ಆಗಿಲ್ಲ, ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು, ನಾನೇನು ಯಾರಿಗೆ ಕಮ್ಮಿ ಅನ್ನೋ ಒಂದು ಭ್ರಮೆಯಲ್ಲಿ ಚಾನಲ್ನ ಓಪನ್ ಮಾಡಿಕೊಂಡ್ಳು. ಬಟ್ ಇವಾಗ ಅನುಭವಿಸ್ತಾ ಇದ್ದಾಳೆ. ಸೊ ಚಾನಲ್ ಡಿಲೀಟ್ ಆಗುತ್ತೆ ಅಂತ ನೋಟಿಫಿಕೇಷನ್ ಕಳಿಸಿದ್ದಾರೆ, ಮೇಲೆಲ್ಲ ಮಾಡಿದ್ದಾರೆ. ಸೊ ನಾನು ನಿಮ್ಗೆ ಹೇಳೋದು ಇಷ್ಟೇ, ಯೂಟ್ಯೂಬ್ನ ಮಾಡಬೇಕು. ಪ್ಲೀಸ್ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾನ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಓದೋ ಮಕ್ಕಳು ಫಸ್ಟು ಓದೋದನ್ನು ಮಾಡಿ ಮುಗಿಸಿ. ನಿಮಗೆಲ್ಲ ಟೈಮ್ ಇರುತ್ತೆ. ಇವಾಗ ನಾವೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ನಾವು ಎಜುಕೇಷನ್ ಮಾಡೋ ಟೈಮಲ್ಲಿ ಬರೀ ಎಜುಕೇಷನ್ ಅಷ್ಟೇ ಮಾಡ್ತಾ ಇದ್ದಿದ್ದು. ನಮಗೆ ಮೊಬೈಲೆಲ್ಲ ಇರಲಿಲ್ಲ ಯೂಸ್ ಮಾಡೋದಕ್ಕೆ. ಜಸ್ಟ್ ಓದ್ವಾ ಬಂದ್ವಾ, ಮನೆ ಕಾಲೇಜು ಕಂಪ್ಯೂಟರ್ ಕ್ಲಾಸ್ಗೊಂದು ಸೇರ್ಕೊಂಡಿದ್ವಿ, ಕಂಪ್ಯೂಟರ್ ಕ್ಲಾಸ್ ಮಾಡಿಕೊಂಡು ಮನೆಗೆ ಬರ್ತಾಯಿದ್ವಿ ಅಷ್ಟೇ. ಅದು ಬಿಟ್ಟರೆ ನಮಗೆಲ್ಲ ಫೋನೆಲ್ಲ ಮನೆಯಲ್ಲಿ ಕೊಟ್ಟಿರಲಿಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ 7th ಸ್ಟ್ಯಾಂಡರ್ಡು 8th ಸ್ಟ್ಯಾಂಡರ್ಡ್ ಮಕ್ಕಳೇ ಫೋನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ಅಟ್ರ್ಯಾಕ್ಟ್ ಆಗಿಬಿಟ್ಟಿದೆ ಎಲ್ರಿಗೂ. ಬೇಕಂದರೆ ಅಪ್ಪ ಅಮ್ಮನೂ ಕೂಡ ಬಿಟ್ಬಿಡ್ತಾರೆ, ಆದರೆ ಫೋನ್ನ ಬಿಡಲ್ಲ ಅನ್ನೋ ಒಂದು ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ ಮಕ್ಕಳು. ಒಂಚೂರು ನಾವೇನಾದರೂ ಬುದ್ಧಿ ಹೇಳಿದ್ರೆ ಸಾಕು, ನಮ್ಮನ್ನು ಅವಾಯ್ಡ್ ಮಾಡೋದು, ಇಲ್ಲ ನಾವು ಮಾತಾಡೋ ಮಾತುಗಳನ್ನ ಪೂರ್ಣ ಕೇಳಿಸ್ಕೊಳ್ಳೋದೇ ಇಲ್ಲ, ನಮ್ಮನ್ನು ಅವಾಯ್ಡ್ ಮಾಡಿಬಿಟ್ಟು ಹೋಗ್ತಾರೆ. ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ಇನ್ನು ಮನೆಯಲ್ಲಿ ತಾತ ಅಜ್ಜಿ ಆ ಥರ ಎಲ್ಲ ಇದ್ದರೆ ಮಕ್ಕಳನ್ನ ತುಂಬ ಜೋಪಾನವಾಗಿ ನೋಡ್ಕೊಳ್ಳಿ. ಯಾಕಂದರೆ ಇವಾಗ ಅಪ್ಪ ಅಮ್ಮ ಏನೋ ಅಂದರು ಅಂದರೆ ತಾತ ಅಜ್ಜಿ ಇದ್ದರೆ ಅವ್ರ ಹತ್ರ ಹೋಗಿ ಅವ್ರ ಫೋನ್ ಇಸ್ಕೊಂಡು ಅವ್ರ ಫೋನ್ನ ಯೂಸ್ ಮಾಡೋದು. ಯಾವ ಮಕ್ಕಳು ಇಂಥ ಮಕ್ಕಳು ಅಂತ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ ರೀ. ಇವಾಗ 6th ಸ್ಟ್ಯಾಂಡರ್ಡಿಂದ ಹಿಡಿದು PU ಈ ಥರ ಮಕ್ಕಳುಗಳಲ್ಲೂ ಯಾವಾಗ ಯಾವ ರೀತಿ ಚೇಂಜ್ ಆಗ್ತಾರೆ, ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಏನು ಬರುತ್ತೆ, ಯಾವ ರೀತಿ ಯೋಚನೆ ಮಾಡ್ತಿರ್ತಾರೆ ಅಂತ ನಾವು ಊಹೆನೂ ಕೂಡ ಮಾಡೋಕ್ಕಾಗಲ್ಲ. ಆ ಥರ ಇರ್ತಾರೆ ಮಕ್ಕಳು. ಸೊ ಪೇರೆಂಟ್ಸ್ಗೆಲ್ಲ ಹೇಳೋದು ನಾನು ಇಷ್ಟೇ, ಬಿ ಕೇರ್ಫುಲ್ ಯುವರ್ ಚಿಲ್ಡ್ರನ್ಸ್. ಸೊ ನಿಮ್ಮ ಮಕ್ಳ ಮೇಲೆ ನಿಮ್ದೊಂದು ಕಣ್ಣು ಇರಲೇಬೇಕು. ನಾವು ಒಂದಲ್ಲ 2 ಕಣ್ಣು ಇಟ್ಟು ನೋಡಿದ್ರೂ ಅವ್ರು ನಮಗೆ ಗೊತ್ತಿಲ್ದಂಗೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ನಿರ್ದಿಷ್ಟವಾಗಿ ಗಮನ ಎಲ್ಲ ಮಕ್ಳ ಕಡೆ ಇರಲಿ ಅಂತ ನಾನು ಪೇರೆಂಟ್ಸ್ಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳಿರ್ಬೋದು ಅಥವಾ ಅಕ್ಕಪಕ್ಕದ ಮಕ್ಕಳು ಯಾರೋ ಒಬ್ಬರು ಒಂಚೂರು ಚೇಂಜಸ್ ಆದರೆ ಅದನ್ನು ಅಪ್ಪ ಅಮ್ಮಗೆ ಇನ್ಫಾರ್ಮ್ ಮಾಡಿ. ನನ್ನ ಮೊಬೈಲಿಂದ ಇವಾಗಿನ ಕಾಲದ ಮಕ್ಕಳು ತುಂಬಾ ಹಾಳಾಗ್ತಾ ಇದ್ದಾರೆ. ಅದು ನಾನು ಕಣ್ಣಲ್ಲೆಲ್ಲ ನೋಡಿಬಿಟ್ಟಿದ್ದೀನಿ. ಸೊ ಹಾಗೆ ಯೂಟ್ಯೂಬ್ ಚಾನಲ್
ಓಪನ್ ಮಾಡ್ಕೊಳ್ಳೋರು ಅಷ್ಟೇ. ನೋಡಿ, ನಿಮ್ಗೆ ಏಜ್ ಆಗಬೇಕಲ್ವಾ, 18 ಇಯರ್ಸ್ ಆಗಬೇಕು. ನೀವು ಫಸ್ಟು ಓದ್ರಿ, ಆಮೇಲೆ ಯೂಟ್ಯೂಬ್ಗೆ ಬನ್ನಿ. ಯೂಟ್ಯೂಬು ಇದ್ದಿದ್ದೆ ಯಾವಾಗ ಬೇಕಾದರೂ ನಾವು ಅದರಲ್ಲಿ ಅರ್ನ್ ಮಾಡ್ಕೊಬೋದು. ನಮ್ಮದು ಒಳ್ಳೆ ಕಂಟೆಂಟ್ ಇದ್ದರೆ ನಾವು ಯಾವಾಗ ಬೇಕಾದರೂ ಏನಾದರೂ ಮಾಡಿ ನಾವು ಸಾಧನೆ ಮಾಡ್ಬೋದು. ಆದರೆ ಎಜುಕೇಷನ್ ಟೈಮಲ್ಲಿ ಎಜುಕೇಷನ್ನ ಫಸ್ಟ್ ಮಾಡಿ, ಓಕೆನಾ? ಮೊಬೈಲ್ ಹಿಡ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ, ಎಷ್ಟು ಬೇಕೋ ಅಷ್ಟು, ಅದನ್ನು ಜಾಸ್ತಿ ಮಾಡಬಾರ್ದು. ಇವಾಗಿನ ಕಾಲದ ಮಕ್ಕಳು ಹೆಂಗೆ ಅಂದರೆ, ನಾಳೆ ಎಕ್ಸಾಮ್ ಇದೆ ಅಂದರೆ ಬಂದು ಇವತ್ತು ಲೈವಲ್ಲಿ ಇರ್ತಾರೆ. ಅದು ಹೆಂಗೆ ಓದ್ತಾರೋ ಏನೋ ಗೊತ್ತಿಲ್ಲ. ನಮಗೆಲ್ಲ ಎಕ್ಸಾಮು ಅಂದರೆ 1 ದಿನ 2 ದಿನ 3 ದಿನ ಮೈಯೆಲ್ಲ ಗಡಗಡ ಅನ್ನೋದು, ಅಷ್ಟು ಎದುರುಕೊಳ್ತಾ ಇದ್ವಿ. ಎಷ್ಟೇ ಓದಿದ್ರು ಅಯ್ಯೋ ಇನ್ನೂ ಓದಿಸೋಕ್ಕಾಗಿಲ್ಲ ಅಂದರೆ ಇವಾಗಿನ ಜನ್ರೇಷನ್ ಮಕ್ಕಳಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ. ಬಟ್ ಆದ್ರೂ ಒಂದು ಭಯ ಭಕ್ತಿ ಅನ್ನೋದೇ ಇಲ್ಲ. ನಮಗೆಲ್ಲ ಅಪ್ಪ ಅಮ್ಮ ಏನಂತಾರೆ, ಏನು ಮಾಡ್ತಾರೆ ಅನ್ನೋ ಭಯ ಇರುತ್ತೆ. ಬಟ್ ಇವಾಗಿನ ಕಾಲದ ಮಕ್ಳುಗಳಿಗೆ ಆ ಥರ ಯಾವುದೇ ರೀತಿ ಭಯ ಇಲ್ಲ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಡಿಯೋದಲ್ಲಿ. ನಾನು ಯೂಟ್ಯೂಬ್ನ ಸ್ಟಾರ್ಟಿಂಗ್ ಓಪನ್ ಮಾಡ್ಕೊಂಡಾಗಲೂ ಅಷ್ಟೇ, ಒಂದು ವೆಬಿನ ನೋಡಿದ್ದೆ. ಅದನ್ನು ಜಸ್ಟು 4th ಸ್ಟ್ಯಾಂಡರ್ಡೋ 5th ಸ್ಟ್ಯಾಂಡರ್ಡೋ ಇರಬೇಕು. ಜಸ್ಟು ಆ ಹುಡುಗಿ ಹೆಂಗೆ ಅಂದರೆ, ವಿಡಿಯೋಸ್ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬರ್ ಎಲ್ಲ ತುಂಬ ಆಗಿದ್ದಾರೆ. ಬಟ್ ಚಾನಲ್ ಎಲ್ಲ ಮಾಡ್ಕೊಂಡಿದ್ದಾರೆ. ಏನು ಯೂಸು? ನೀವು ಚಿಲ್ಡ್ರನ್ಸ್, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಓಕೆನಾ? ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು 5th ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡ್ ಅಂದರೆ ನಿಮ್ಗೆ ಯಾಕೆ ಬೇಕು ಯೂಟ್ಯೂಬ್ ಚಾನಲ್ಲು? ಹಾಂ, ಏನಕ್ಕೆ ಬೇಕು? ನಿಮ್ಮ ಅಪ್ಪ ಅಮ್ಮ ನಿಮಗೆ ದುಡ್ದು ಸಾಕ್ತಾ ಇದ್ದಾರೆ ತಾನೇ. ಇನ್ನು ನೀವೇ ದುಡ್ದು ನೀವೇ ತಿನ್ಬೇಕಂತ ಏನಿಲ್ಲ ಅಲ್ವಾ? ನಿಮಗೆ ಅಪ್ಪ ಅಮ್ಮ ಇದ್ದಾರೆ ಅಲ್ವಾ? ಹೋಗ್ಲಿ, ಅಪ್ಪ ಅಮ್ಮ ಇಲ್ವಾ? ಅದಕ್ಕೂ ಒಂದು ಏಜ್ ಇರುತ್ತೆ ರೀ, ಏಜು. ಆ ಏಜಲ್ಲಿ ಯಾವ ಏಜಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಫಸ್ಟು ಓದೋ ಮಕ್ಕಳು ಫಸ್ಟು ಓದೋದನ್ನು ಕಂಪ್ಲೀಟ್ ಮಾಡಿ. ಈ ಓದೋ ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಸ್ತಿ ಗಮನ ಬಂದರೆ ನೀವು ದೇವ್ರನ್ನೇ ಓದೋಕ್ಕಾಗಲ್ಲ ರೀ. ಮನಸ್ಸಲ್ಲಿ ಒಂದಿರುತ್ತೆ, ತಲೆಯಲ್ಲೊಂದಿರುತ್ತೆ. ಸೊ ಓದಿನ ಕಡೆ ಗಮನ ನೀವು ಎಷ್ಟೇ ತಲೆಯಲ್ಲಿ ಇಟ್ಕೊಂಡು ಓದಿದ್ರು ನೀವು ಓದಿದ್ದು ತಲೆಯಲ್ಲಿರಲ್ಲ. ಓದಬೇಕಾದ್ರೆ ಅಷ್ಟೇ ನಿಮಗೆ ನೆನಪಿರುತ್ತೆ. ಹೋಗಿ ಎಕ್ಸಾಮಲ್ಲಿ ಕುತ್ಕೊಂಡು ಪೇಪರ್ ಇಟ್ಕೊಂಡು ಆನ್ಸರ್ ಮಾಡೋಕ್ಕೆ ಹೋದರೆ ನಿಮ್ಗೆ ಆನ್ಸರ್ ಬರಲ್ಲ. ಸೋಷಿಯಲ್ ಮೀಡಿಯಾನೇ ನೆನಪಾಗುತ್ತೆ. ಸೋಷಿಯಲ್ ಮೀಡಿಯಾದು ಬರ್ತೀರಾ, ಮಾರ್ಕ್ಸ್ ಬರುತ್ತಾ ನಿಮಗೆ? ಸೊ ಬಿ ಕೇರ್ಫುಲ್. ಯಾಕೆ ನಿಮ್ಮ ಎಜುಕೇಷನ್ನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ? ಹಾಂ, ನಿಮಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಕ್ಕೆ ಟೈಮ್ ಇದೆ ಅಲ್ವಾ? ಮಾಡ್ಕೊಳ್ಳಿ. ಫಸ್ಟು ಈ 2nd PU ಆಗೋವ್ರಿಗಾದ್ರೂ ಒಂದು ಸ್ವಲ್ಪ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಲ್ಲಿ ಇರಲಿ ರೀ, ಆಯಿತಾ? ನೀನು ಯಾವಳು ಇದನ್ನೆಲ್ಲ ಹೇಳೋದಕ್ಕೆ ಅಂತ ಅನ್ಬೋದು. ಹೌದು, ನಾನು ಯಾರೋ ಇರ್ಬೋದು. ಬಟ್ ನನ್ನ ಮಾತಿನ ಅರ್ಥ ಇಷ್ಟೇ. ಫಸ್ಟು ಓದೋ ವಯಸ್ಸಲ್ಲಿ ಓದಿ, ನಿಮ್ಮ ಎಜುಕೇಷನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡ್ರೆ ನಾಳೆ ನಿಮ್ಮದು ಯಾರು ಕಡ್ಡಿ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ, ಬಾಲ ಕೂಡ ಅಲ್ಲಾಡ್ಸೋಕ್ಕಾಗಲ್ಲ. ನಿಮ್ಮ ಕಾಲ ಮೇಲೆ ನೀವು ನಿಂತಿರ್ತೀರ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ರೂ ಜಸ್ಟು ತಲೆಯಲ್ಲಿ ಬುದ್ಧಿ ಆದರೂ ಇರಬೇಕು, ಯೋಚನೆ ಮಾಡೋ ಅಷ್ಟು ಬುದ್ಧಿ ಆದರೂ ಇರಬೇಕು. ಆ ಬುದ್ಧಿ ಬರಬೇಕು ಅಂದರೆ ಫಸ್ಟ್ ಒಂದು 2nd PU ಆದರೂ ಕಂಪ್ಲೀಟ್ ಮಾಡ್ಕೊಬೇಕು ನಾವು, ಓಕೆನಾ? ನಾನು ಇವಾಗ ಮೈನ್ ಟಾಪಿಕ್ಕು ಏನಂದರೆ, ಏನಕ್ಕೆ ಯೂಟ್ಯೂಬಲ್ಲಿ 18 ಇಯರ್ಸ್ ಆಗದಿರೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿರ್ತೀರಾ? ಯೂಟ್ಯೂಬ್ ಅವ್ರಿಗೆ ಏನು ಅಷ್ಟು ಗೊತ್ತಾಗಲ್ವಾ? ಅವರೆಲ್ಲ ಅಬ್ಸರ್ವೇಷನ್ ಮಾಡಿನೇ ನಿಮ್ಮ ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾರೆ, ಓಕೆನಾ? ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಕಷ್ಟ ಅಲ್ಲ, ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಏನು ಕಷ್ಟ ಅಲ್ಲ. ಇವಾಗೇನು 10th 9th ಮಕ್ಕಳು ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ತೀರಾ, ಹ್ಞೂ ಹೀ ಅಂದ್ಕೊಂಡು. ನಿಮಗೆ ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ವ್ಯೂಸ್ ಬರುತ್ತೆ, ಓಕೆನಾ? ಆ ಇನ್ಸ್ಟಾದಲ್ಲಿ ದರಿದ್ರ ಇನ್ಸ್ಟಾಗ್ರಾಮ್ ನೋಡಿದ್ರೆ ಇನ್ನು 4ನೇ ಕ್ಲಾಸು 5ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸು ಹುಡುಗಿರು ಇರ್ತಾರೆ. ಅಪ್ಪ ಸ್ವಾಮಿ, ಏನು ಎಕ್ಸ್ಪ್ರೆಷನ್ ಕೊಡ್ತಾರೆ. ಇನ್ನೆಲ್ಲ ಹೋಗ್ಬೇಕು ಹುಡುಗರು ಹಾಳಾಗೋದಕ್ಕೆ? ಈ ಪ್ಲಾಟ್ಫಾರ್ಮೇ ಸಾಕಲ್ವಾ ಹಾಳಾಗೋದಕ್ಕೆ? ಹೊರ್ಗಡೆ ಹೋಗಿ ಹಾಳಾಗಬೇಕಂತ ಏನಿಲ್ಲ, ಮನೆಯಲ್ಲಿ ಕುತ್ಕೊಂಡೇ ಹಾಳಾಗಬೇಕು ಅನ್ನೋರು. ಬಟ್ ಎಲ್ಲರೂ ಆ ಥರ ಮಾಡೋರೆಲ್ಲ ಹಾಳಾಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಅಡಿಕ್ಟ್ ಆಗಬಾರ್ದು, ಜಾಸ್ತಿ ಅಡಿಕ್ಟ್ ಆಗಬಾರ್ದು. ಓದೋ ವಯಸ್ಸಲ್ಲಿ ಏನೇ ಬೇರೆ ಥರ ಯಾವುದೇ ಗಮನ ಬಂದ್ರೂ ಓದೋದಕ್ಕಾಗಲ್ಲ ರೀ. ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನಾವು ಓದ್ಬಿಟ್ಟೆ ಬಂದಿರೋದಲ್ವಾ. ಸೊ ನಾವು ಏನು ಮಾಡ್ದಿರಾನೆ ಆ ಚಂದ ಓದಿರೋದು. ಇನ್ನು ಇವಾಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಒಂದು ಎಕ್ಸ್ಟ್ರಾ ಬಂದುಬಿಟ್ಟಿದೆ ಅಪ್ಪ. ಇವಾಗಲೇ ಇನ್ನು ಫೀಲಿಂಗ್ಸ್ಗಳನ್ನ ಇನ್ನು 7th ಸ್ಟ್ಯಾಂಡರ್ಡು 8th ಸ್ಟ್ಯಾಂಡರ್ಡ್ ಇರ್ತೀರ, ಸ್ಕೂಲಲ್ಲಿ ಮಾತಾಡಿದ್ದು ಆಗಿರಲ್ಲ ಅಂದ್ಬಿಟ್ಟು ಮನೇಲಿ ಬಂದು ಫೋನ್ ಹಿಡ್ಕೊಂಡು ನಿಮ್ಮ ಫೀಲಿಂಗ್ಸ್ಗಳನ್ನ ಮಾತಾಡ್ಕೊಳ್ಳೋದು. ಅಂಥ ವಿಷಯ ಏನಿರುತ್ತೆ ಫೋನಲ್ಲೆಲ್ಲ ಮಾತಾಡೋ ಅಂಥದ್ದು? ಸ್ಕೂಲ್ ಮಕ್ಕಳು ಸ್ಕೂಲಲ್ಲಿ ಮಾತಾಡ್ಕೊಂಡು ಬರಬೇಕು, ಏನೋ ಡಿಸ್ಕಷನ್ ಮಾಡಬೇಕು, ಏನೋ ಓದೋದಕ್ಕೆ ಸಂಬಂಧಪಟ್ಟಿದ್ದು ಎಕ್ಸಾಮ್ದು, ಅದು ಗೊತ್ತಾಗಿಲ್ಲ ಇದು ಗೊತ್ತಾಗಿಲ್ಲ ಹೇಳ್ಕೊಡು ಅಂತ.
ಬಟ್ ನೀವುಗಳು ಅದನ್ನು ಬಿಟ್ಟು ಬೇರೆದನ್ನೇ ಮಾಡ್ತಾ ಇದ್ದೀರಾ, ಈ ಸೋಷಿಯಲ್ ಮೀಡಿಯಾದನ್ನ ಡಿಸ್ಕಷನ್ ಮಾಡ್ತಾ ಇದ್ದೀರಾ. ನಾನು ಇದನ್ನೆಲ್ಲ ಕಣ್ಣಾರೆ ನೋಡಿಬಿಟ್ಟು ಅನುಭವದ ಮೇಲೆ ನಿಮ್ಗೊಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಸೊ ಪೇರೆಂಟ್ಸ್ ಪ್ಲೀಸ್ ಎಲ್ಲರೂ ಅಲರ್ಟ್ ಆಗಿರಿ, ನಿಮ್ಮ ಮಕ್ಕಳ ಮೇಲೆ ನೀವು ಸ್ವಲ್ಪ ಗಮನ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನಗೆ ಕ್ಷಮೆ ಇರಲಿ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂಡಿರ್ತೀರ, ಕೆಲವರು ಅದನ್ನು ಯಾವ ರೀತಿ ಬೇಕಾದರೂ ತೊಗೋಬೋದು. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಭಯ ಇಲ್ಲ, ಓಕೆನಾ. ನಾನು ಹೇಳಿರೋದು ಬುದ್ಧಿ ಮಾತೇನೆ. ಜನ ಹಾಗೆ ಅಲ್ವಾ, ಒಳ್ಳೇದಾಗಲಿ ಅಂದ್ಬಿಟ್ಟು ಬೈತೀವಿ ಅಲ್ವಾ, ನಾವು ಅವಾಗ ಅವ್ರಿಗೆ ಕೆಟ್ಟೋರಾಗ್ತೀವಿ. ಹಾಳಾಗಲಿ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಅಲ್ವಾ, ಅಂಥವ್ರಿಗೆ ಜನ ಜಾಸ್ತಿ ಕೈ ಹಿಡಿಯೋದು. ಇರಲಿ ಪರವಾಗಿಲ್ಲ, ನನ್ನ ಈ ಮೆಸೇಜು ಅರ್ಥ ಆಗೋರಿಗೆ ಅರ್ಥ ಆದರೆ ಸಾಕು, ಓಕೆನಾ. ಯೂಟ್ಯೂಬ್ ಚಾನಲ್ನು ಯಾರಂದರೆ ಅವರು ಓಪನ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮಗೆ 18 ಇಯರ್ಸ್ ಆಗಿರಬೇಕು. 18 ಇಯರ್ಸ್ ಆದಮೇಲೆ ನೀವು ಮಾಡಿ, ಅದಕ್ಕೊಂದು ಪ್ರತಿಫಲ ಇರುತ್ತೆ. ಅದು ನಿಮ್ಮ ಎಜುಕೇಷನ್ ಇಟ್ಕೊಂಡು ಇದಕ್ಕೆ ಗಮನ ಜಾಸ್ತಿ ಕೊಡಬೇಡಿ, ಓಕೆನಾ. ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿಕೊಂಡು ಒಂದು ಬೆಳವಣಿಗೆ ಮೇಲೆ ಬನ್ನಿ. ಯಾರು ಬೇಡ ಅಂತ ಹೇಳಲ್ಲ. ಒಂದು ಏಜ್ ಲಿಮಿಟ್ ಇರುತ್ತೆ, ಆ ಏಜ್ನ ಕ್ರಾಸ್ ಮಾಡಿಕೊಂಡು ನಿಮ್ಮ ಚಾನಲ್ನ ನೀವು ಓಪನ್ ಮಾಡ್ಕೊಳ್ಳಿ, ಓಕೆನಾ. ಯಾರೋ ಮಾಡಿದ್ರು ಏನೋ ಆದರೂ ಅವ್ರವ್ರನ್ನ ನೋಡಿಕೊಂಡು ಹೊಟ್ಟೆ ಎಲ್ಲ ಹುರ್ಕೊಂಡು ಯಾವುದು ಏನು ಮಾಡೋಕ್ಕೆ ಹೋಗಬಾರ್ದು. ಹೊಟ್ಟೆ ಹುರ್ಕೊಂಡು ಮಾಡಿದ್ರೆ ಅದು ಹಂಗೆ ಹುರ್ಕೊಂಡೇ ಹೋಗ್ಬಿಡುತ್ತೆ ಅಷ್ಟೇ, ಮೇಲ್ ಬರಲ್ಲ. ಕಾಲು ಎಳೆಯೋರು ಯಾವಾಗಲೂ ಎಲ್ಲಿರ್ತಾರೆ ಹೇಳಿ, ಕಾಲು ಕೆಳಗಡೆನೇ ಇರ್ತಾರೆ, ಅವ್ರ ಮೇಲ್ಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕಾಲು ಎಳಿಬೇಕಲ್ವ, ಅವ್ರು ಕುತ್ಕೊಂಡೇ ಇರಬೇಕು, ಮೇಲ್ ಬರೋಕ್ಕಾಗಲ್ಲ, ಓಕೆನಾ. ಬೆಸ್ಟ್ ಎಕ್ಸಾಂಪಲ್ ಇದು, ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೊಂದು ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ಕೊಂಡಿದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಪ್ಲೀಸ್. ಬೇರೆ ಯಾವುದೇ ರೀತಿ ವೀಡಿಯೋಸ್ ಬೇಕು ಅಂದರೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ, ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನಾನು ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು.